ಮಾಯೆ. ನನ್ನ ಅಂತಃಪುರದಲ್ಲಿ ಭಾರೀ ಬದಲಾವಣೆ ಆಗಿರುವುದಲ್ಲ. ಎಲ್ಲೋ ಮಲಗಿದ್ದ ನನ್ನನ್ನು ಹೊತ್ತು ತಂದು ಇಲ್ಲಿ ಮಲಗಿಸಿದಂತ ಪುಣ್ಯ ಯಾರು? ಒಂದು ಎಕ್ಕಚ್ಚತ್ತು ರಾತ್ರಿಯಲ್ಲಿ ಇಷ್ಟೊಂದು ಬದಲಾವಣೆಯಾಗಲು ಸಾಧ್ಯವೇ? ಅದೇ ಯಾರಲ್ಲಿ? ಯಾರು ಇಲ್ಲ, ನೀನೇ ಬರಲೇ. ಯಾರದದು ಸದ್ದು? ನಾನ್ ಕಣ ಪದ್ದು. ಯಾವನೇ ಪುಣ್ಯ? ಇದೇನಣ್ಣ ಈ ವೇಷ? ಅದೇ ಯಾರ ಅಪ್ಪಣೆಯೂ ಇಲ್ಲದೆ ಏಕಾಏಕಿ ನನ್ನ ಅಂತಃಪುರದ ಒಳಗೆ ಕಾಲಿಟ್ಟಿರುವೆಯಲ್ಲ, ಕುನ್ನಿ ಯಾರು ನೀನು? ಅಣ್ಣಯ್ಯ, ನಾನು ನಿನ್ನ ದೇವರು ಕೊಟ್ಟ ತಂಗಿ. ಯಾರೇ? ಇನ್ನೊಮ್ಮೆ ತಂಗಿ ಗಿಂಗಿ ಒಂದು ಪದಪ್ರಯೋಗ ಮಾಡಿದ್ದೇ ಆದಲ್ಲಿ ನಿನ್ನ ಜುಟ್ಟನ್ನು ಕತ್ತರಿಸಿ ಕತ್ತೆಯ ಬಾಯಿಗೆ ಸೂರಿಕೆ ಬಿಟ್ಟೆ. ಅಹೋರಾತ್ರಿ ನನ್ನ ಅರಮನೆಯಲ್ಲಿ ಇಷ್ಟೊಂದು ಬದಲಾವಣೆ ಆಗಿರ್ಬೋದಲ್ಲ, ಇದಕ್ಕೆ ಕಾರಣವೇನು ಬಿಟ್ಟರೆ? ಬದಲಾವಣೆ ಆಗಿರೋದು ಅರಮನೆ ಅಲ್ಲ, ನೀವು ಮಹಾಪ್ರಭು. ಈ ಶ್ರೀರಂಗ ಪಾಳೆಗಾರ ಎಂದರೆ ಪ್ರಾಂತಕ್ಕೆ ಪ್ರಾಂತವೇ ಗಡಗಡನೆ ನಡುಗುತ್ತದೆ. ಅಂತಹುದರಲ್ಲಿ ನೀನು ನನ್ನ ಎದುರಿಗೆ ಸುಳ್ಳನ್ನು ಬಗಳುತ್ತಿರುವ ಪುಣ್ಯ. ಎಷ್ಟೇ ಆಗಲಿ ನೀನು ಎಕ್ಕಶ್ಚಿತ್ ಕಾವಲು ಮಠ ಎನ್ನುವುದನ್ನು ಮರೆಯದೆ. ಎಲ್ಲಿ ಆ ನನ್ನ ರಾಣಿ ಶ್ರೀವಾಣಿ? ಯಾವಳಿ ಹೊಸದಾಸಿ? ನಮ್ಮ ಪಟ್ಟದರಸಿ. ಮುಚ್ಚು ಬಾಯಿ ಚಾಂಡಾಲ. ಹೆಚ್ಚು ಮಾತಾಡಿದ್ರೆ ನನ್ನ ತಲೆಯಿಂದ ನಿನ್ನ ತಲೆಗೆ ಬರಸಿಡಿನಂತೆ ಅಪ್ಪಳಿಸಿಬಿಟ್ಟೆ. ಆ ನನ್ನ ರಾಣಿ ಶ್ರೀವಾಣಿಯಲ್ಲಿ ಈ ಕಾಲ್ವರಿಸುವ ಗೋಣಿಯಲ್ಲಿ ಸುಮ್ನೆ ಹೀಗೆಲ್ಲ ಟಾಕ್ ಮಾಡಿದ್ರೆ ನಾನು ಸುಮ್ನೆ ಇರಲ್ಲ. ಯಾವುದೋ ಅನ್ಯ ಭಾಷೆಯನ್ನು ಹದವಾಗಿ ಮಿಶ್ರಣಗೊಳಿಸಿ ಮಾತಾಡುತ್ತಿರುವಳಲ್ಲ, ಇವಳೇನು ವಿದೇಶಿಯೇ? ಅಲ್ಲ, ಸ್ವದೇಶಿ. ಸ್ವಲ್ಪ ಹತ್ತಿರದಿಂದ ನೋಡಿ, ಈಕೆ ನಿಮ್ಮ ರಾಣಿ ಶ್ರೀವಾಣಿ. ಮಹಾರಾಣಿ ಶ್ರೀವಾಣಿ, ನೀನು ನೋಡಲು ಹೆಚ್ಚು ಕಡಿಮೆ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿರುವೆ. ಈ ನಿನ್ನ ಗಲ್ಲಗಳು ಈಗ ತಾನೇ ಮಾಗಿರುವ ಬೇಸಿಗೆಯ ಮಾವಿನ ಹಣ್ಣಿನಂತೆ ಕಾಣಿಸುತ್ತಿವೆ. ಅದನ್ನೊಮ್ಮೆ ನಾನು ಗಿಣಿಯ ತರ ಕುಕ್ಕಿ ಕುಕ್ಕಿ ತಿನ್ನಲೆ? ಮಗನೇ, ಚಿಕ್ಕಮ್ಮನೆ, ರಾಜಸಭೆಯಿಂದ ಮೇಲೆ ಗಂಭೀರವಾಗಿ ನಡೆದುಕೊಳ್ಳಬೇಕು. ಈ ಸರಸ ಏನೇ ಇದ್ದರೂ ಅಂತಃಪುರದಲ್ಲಿ ಮಾತ್ರ. ಅವರವರ ಆಸನಗಳನ್ನು ಅಲಂಕರಿಸಿ. ನಿಮ್ ನಾಟಕದ ಪ್ರಾಕ್ಟೀಸ್ ಏನಿದ್ರು ಆ ಕಡೆ ಮಾಡ್ಕೊಳ್ಳಿ, ನನ್ ಜಾಗದಲ್ಲಿ ಬೇಡ. ಮೊಚ್ಚು ಬಾಯಿ ಅವಿವೇಕಿ. ಇದು ಪ್ರಾಂತ್ಯಕ್ಕೆ ಪ್ರಾಂತ್ಯವೇ ನನ್ನದು ಆಗಿರುವಾಗ ಈ ಜಾಗ ನಿನ್ನದೆನ್ನಲು ನೀನ್ ಯಾರು? ಪ್ರಾಂತ್ಯ ನಿಂದಾಗಿರ್ಬೋದು, ಇಡೀ ಬೆಂಗಳೂರೇ ನಂದು. ಲ್ಯಾಂಡ್ ಮಾಫಿಯಾ ನನ್ ಕೈಲಿದೆ. ಸಚಿವೆ ಪಂಚ ಈ ಕಡೆ ಬಾ. ಆ ಮೂರ್ಖ ಲ್ಯಾಂಡ್ ಮಾಫಿಯಾ ಎನ್ನುವ ಪದವನ್ನು ಪ್ರಯೋಗ ಮಾಡಿದನಲ್ಲ, ಏನು ಹಾಗೆಂದರೆ? ಲ್ಯಾಂಡ್ ಮಾಫಿಯಾ ಅಂದ್ರೆ ಒಬ್ಬರ ಜಾಗನ ಇನ್ನೊಬ್ರು ಗುಳುಂ ಮಾಡ್ಕೊಳ್ಳೋದು. ಅಯ್ಯೋ ಶಿವನೇ, ಇದು ಅನ್ಯಾಯವಲ್ಲವೇ? ಏನ್ ಮಾಡಕ್ಕಾಗತ್ತೆ? ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಬೇಕಾದವ್ರಿಗೆ ಕುಮ್ಮಕ್ ಕೊಟ್ಟು ಬೇಕಾದ ಪೇಪರ್ಗಳನ್ನ ರೆಡಿ ಮಾಡ್ಕೋತಾರೆ. ಇಷ್ಟೆಲ್ಲ ಅಚಾತುರ್ಯ ಅನಾಚಾರಗಳು ನಡೀತಾ ಇದ್ರು ನನ್ನ ಗಮನಕ್ಕೆ ತರಲಿಲ್ಲ ಬೇಕೆ? ಏನ್ ಮಾಡಕ್ಕಾಗತ್ತೆ ಪ್ರಭು, ನೀವಿದ್ದಿದ್ದೆ 200 ವರ್ಷಗಳ ಹಿಂದೆ. ನಾನು ಬದುಕುತ್ತಿರುವುದು ಕೂಡ ಅದೇ ಕಾಲಘಟ್ಟದಲ್ಲೇ. ಯಾರಲ್ಲೇ ಹೇಳಿ ಮಹಾಪ್ರಭು. ಈ ಕೂಡಲೇ ಈ ಜಾಗದಿಂದ ಅವನನ್ನು ತೊಲಗಲು ಹೇಳಿ, ಇಲ್ಲದಿದ್ದರೆ ನನ್ನ ಕಿರುಗತ್ತಿಗೆ ಸಿಕ್ಕು ಅವನ ಕಿರುನಾಲಿಗೆಯನ್ನೇ ಕಳ್ಕೊಂಡಾನು. ಅಯ್ಯೋ ಬರ. ಪಾಂಡ್ರಂಗ, ಏನ ನೀನು ವೇಷ? ಯಾರದು ಪಾಂಡುರಂಗ? ನಾನು ಶ್ರೀರಂಗ, ನಮ್ಮ ಗಂಡುಗಲಿ ವಂಶದ ಧೀರ ದೊರೆ. ಆಯ್ತಪ್ಪ, ನಾಟಕ ಮುಗಿದಾದ್ಮೇಲೆ ಬಟ್ಟೆ ಬಿಚ್ಚಾಕು, ನೋಡಕ್ ಆಗ್ತಾ ಇಲ್ಲ. ಬಾಯಿಗೆ ಬಂದಂತೆ ಬಡಬಡಿಸಿದರು ಕೊನ್ನೆ. ಬಿಚ್ಚಿ ಬಿಸಾಕಲು ನಾನು ಧರಿಸಿರುವುದು ನೀನು ಧರಿಸಿರುವಂತ ಸಾಮಾನ್ಯ ಉಡುಪೆ. ಇದು ನಮ್ಮ ಮೈಗಂಟಿದ ಚರ್ಮ. ನೋಡಿ ಸ್ವಾಮಿ, ನೀವ್ ಯಾವ ನಾಟಕದ ಕಂಪ್ನಿಯವರ ನನಗೆ ಗೊತ್ತಿಲ್ಲ. ನನ್ ಜಾಗದ ತಂಟಕ್ಕೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಹೆಚ್ಚು ಬಾಯಿ ಅವಿವೇಕಿ. ಹೆಚ್ಚು ಮಾತಾಡಿದ್ರೆ ಕತ್ತಿಯಿಂದ ತಿವಿದುಕೊಂಡೇನು. ನೀನು ನನ್ನದೆಂದು ಹೇಳ್ತಿರುವ ಜಮೀನು ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ್ದು. ಬರೀ ಆ ಜಮೀನು ಏನು ಬಂತು? ಅದರ ಆಜು ಬಾಜು ಅಕ್ಕಪಕ್ಕ ಇರುವ ಎಲ್ಲಾ ಜಮೀನುಗಳು ನಮ್ಮ ವಂಶಕ್ಕೆ ಸೇರಿದ್ದು. ನಿನಗೆ ಜಾಗ ಬೇಕೇ ಬೇಕು ಎಂದಾದಲ್ಲಿ ಪಕ್ಕದ ರಾಜ್ಯಕ್ಕೆ ದಂಡಯಾತ್ರೆ ಹೋಗಿ ಅಲ್ಲಿ ಬೇಕಾದ್ರೆ ಜಾಗವನ್ನು ಸಂಪಾದನೆ ಮಾಡಿದ್ದೆ. ಸರ್, ಇವ್ರಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ತೋರಿಸಿ ಸರ್ ನಿಮ್ ವರ್ಷನ. ಲೇ ಪಾಂಡ್ರಂಗ, ಇವ್ರ ತಂಟೆಗೆ ಹೋದ್ರೆ ನಂಗೆ ಸುಮ್ಮನೆ ಇರೋದಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕುನ್ನಿ, ಅದೇನು ಮಾಡ್ದೆ? ಕತ್ತಿಯನ್ನು ಹಿಡಿದು ನನ್ನೊಂದಿಗೆ ಹೋರಾಡ್ದಿ ಏನು? ಇದೆಲ್ಲ ಆ ಕಾಲದಲ್ಲೇ ಆಗೋಯ್ತು ಕಣ. ಇವಾಗೆಲ್ಲ ಏನಿದ್ರೇನು ಇದು ನೋಡು. ನಿತ್ಯವೂ ದೊಡ್ಡ ದೊಡ್ಡ ಫಿರಂಗಿಯೊಂದಿಗೆ ಬಡಿದಾಡುವ ನನಗೆ ನಿನ್ನ ಮರಿ ಫಿರಂಗಿಯನ್ನು ತೋರಿಸಿ ಹೆದರಿಸಲು ಬಂದಿರುವೆಯಲ್ಲ. ಇಕ್ಕು ನನ್ನೆದೆಗೆ ಗುರಿಯನ್ನು. ಅದೇನು ಮಾಡುತ್ತೀಯೋ ಮಾಡು. ಬೇಡ ಪಾಂಡ್ರಂಗ, ನಾನು ಶ್ರೀರಂಗ. ಇವ್ರು ಎಣಿಸ್ತೀನಿ. ಅಷ್ಟು ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡು. ನಾನೇಕೆ ತಪ್ಪನ್ನು ಒಪ್ಪಿಕೊಳ್ಳಲಿ? 1 2 3. ಬಸ್ ಏನಾಯ್ತು? ಯವ್ವ ಮಾಯವತ್ತೆ, ಕರ್ಕೊಂಡು ಹೋಗಂದ್ರೆ ನನ್ನೊಬ್ಬನೇ ಕರ್ಕೊಂಡು ಹೋಗ್ಬಿಟ್ಟಿದೆಯಲ್ಲ. ನನ್ನ ಸುತ್ತಮುತ್ತ ಬದುಕೋ ಜನಗಳು ಕೂಡ ಕರ್ಕೊಂಡು ಹೋಗ್ಬೇಕು ತಾನೆ. ಆ ಶಿಶುಪಾಲ ನಾನು ಯಾರು ಅಂತ ಕಂಡಿಡಿಯಕ್ಕಾಗ್ದೇನೆ ನನಗೆ ಗುಂಡು ಹಾಕಕ್ ಹೋಗ್ಬಿಟ್ಟಿಲ್ಲ. ಏನೋ ಗಟ್ಟಿ ಪಿಂಡ ಬದುಕೊಂಡ್ಬಿಟ್ಟೆ. ಇಲ್ಲಾಂದ್ರೆ ಅನ್ಯಾಯ ಕನ್ಸಲ್ಲೇ ಸತ್ತ ಬಿಡ್ತಿದ್ದಲ್ವಾ? ಅದಕ್ಕೆ ಬಾಸ್, ಈ ಕಾಲದವರು ಆ ಕಾಲಕ್ಕೆ ಹೋಗ್ಬಾರ್ದು. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಬನ್ನಿ ಲಿಟಿಗೇಷನ್ ಸೈಡ್ ನೋಡ್ಕೊಂಡ್ ಬರೋಣ.